ವೆಲ್ಕಮ್ ಬ್ಯಾಕ್. ಎಂಡ್ ಆಫ್ ಎನ್ ಎರಾ ಅಂತಾರಲ್ಲ, ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಯಡಿಯೂರಪ್ಪ ಬಗ್ಗೆ ಅದನ್ನೇ ಬರ್ಕೊಂಡಿದ್ದಾರೆ. ಇನ್ನು BS5 ಕುಟುಂಬದಿಂದ ಒಂದು ಫೋಟೋ ಶೂಟ್ ಆಗಿದೆ. ಕುಟುಂಬದ ಸದಸ್ಯರೊಂದಿಗೆ ಸಿಎಂ ಫೋಟೋ ಶೂಟ್ ಮಾಡಿಸಿದ್ದಾರೆ. ಇದು ಕಾವೇರಿ ನಿವಾಸದಲ್ಲಿ ಇಡೀ ಫ್ಯಾಮಿಲಿ ಜೊತೆಗೆ ಫೋಟೋ ತೆಗೆಸಿದಂತ ಕ್ಷಣ. ಈಗ ಕಾವೇರಿ ನಿವಾಸದಲ್ಲಿ ಇಡೀ ಫ್ಯಾಮಿಲಿ ಸದಸ್ಯರೆಲ್ಲ ಸೇರ್ಕೊಂಡು ಒಂದು ಫೋಟೋವನ್ನ ತೆಗೆಸಿದ್ದಾರೆ. BS5 ಕುಟುಂಬದ ಫೋಟೋ ಶೂಟ್ ಇದು. BS5 ರಾಜೀನಾಮೆಯಿಂದ ಸಂಪುಟ ವಿಸರ್ಜನೆ ಆಗಿದೆ. ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಸಿಎಂ ಇರಬಹುದು ಮತ್ತೆ ಸಚಿವರ ಕಚೇರಿಗಳೆಲ್ಲ ಖಾಲಿ ಆಗ್ಬಿಟ್ಟಿದೆ. ಈಗ ಹಂಗಾಮಿ ಸಿಎಂ ಅಂತ ಯಡಿಯೂರಪ್ಪನವರು ಇದ್ದಾರೆ. ಸಚಿವರು ಅಂತ ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಮಾಜಿ ಸಚಿವರಾಗ್ಬಿಟ್ಟಿದ್ದಾರೆ. ಯಾರು ಇಲ್ಲ ವಿಧಾನಸೌಧದಲ್ಲಿ, ಖಾಲಿ ಅಂತ ಇದೆ, ಬಿಕೋ ಅಂತ ಇದೆ ಮಾಜಿ ಸಚಿವರ ಕಚೇರಿಗಳು. ಈಗ ಹೊಸದಾಗಿ ಯಾರೆಲ್ಲ ಸಚಿವರಾಗಿ ಅಲ್ಲಿ ಬೋರ್ಡ್ ಹಾಕೊಂಡು ಒಳಗಡೆ ಕುತ್ಕೊಳ್ತಾರೆ ಅನ್ನೋ ಕುತೂಹಲ. ಎಲ್ಲದರ ಮಧ್ಯೆ ವಲಸಿಗರಿಗೆ ಅವ್ರದೇ ಆದ ಟೆನ್ಷನ್ ಇದೆ. ಅಂದ್ರೆ ಸೇಫ್ ಆಗ್ತೀವಾ ಅಥವಾ ತಮ್ಮ ಭವಿಷ್ಯ ಅತಂತ್ರ ಆಗ್ಬಿಡುತ್ತಾ, ಏನ್ ಕತೆ ಅಂತ. ವಲಸಿಗರು ಸದ್ಯಕ್ಕೆ ಸೇಫ್ ಅಂತ ಹೇಳಲಾಗ್ತಾ ಇದೆ. ಅದಕ್ಕೊಂದಿಷ್ಟು ರೀಸನ್ಸ್ ಕೂಡ ಇದೆ. ಯಾವ ತರ ಸೇಫ್ ಆಗ್ತಾರೆ ಹಾಗಾದ್ರೆ? ಬಿಜೆಪಿ ನಂಬಿ ಬಂದಿದ್ದಾರೆ, ಹಾಗಾಗಿ ಪದೇ ಅದೇ ಒಂದು ಫ್ಯಾಕ್ಟರ್ನ ಇಟ್ಕೊಂಡು, ಆ ಪಾಯಿಂಟ್ ಅನ್ನ ಇಟ್ಕೊಂಡು ಇಷ್ಟು ದಿನ ಕಾಲ ದುಡ್ಕೊಂಡು ಬಂದಿದ್ದಾರೆ. ನಾವು ಪಕ್ಷ ತೊರೆದು ನಿಮ್ಮ ಸರ್ಕಾರ ರಚನೆಗೆ ಬಂದಿದ್ದೀವಿ ಅಂತ. ಹಾಗಾಗಿ ವಲಸಿಗರನ್ನ ಯಾವ ತರ ಇವಾಗ ಹಿಡ್ಕೋಬೇಕಾಗತ್ತೆ, ಅವ್ರಿಗೆ ಯಾವ ತರ ಇಂಪಾರ್ಟೆನ್ಸ್ ಸಿಗುತ್ತೆ ಪಕ್ಷದಲ್ಲಿ? ಈಗ ಎಲ್ಲೂ ವಲಸಿಗರಿಲ್ಲ. ನಂಬರ್ 1, ಅವರ ಮಾತೃಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಅನರ್ಹತೆಗೊಳಗಾಗಿ ಕೋರ್ಟಿಗೆ ಹೋಗಿ ಕೋರ್ಟ್ನಲ್ಲಿ ಅನುಮತಿ ತಗೊಂಡು ಮತ್ತೆ ಬಂದು ಚುನಾವಣೆಗೆ ನಿಂತು ಬಿಜೆಪಿ ಅಭ್ಯರ್ಥಿಗಳಾಗಿ ಹೇಳಿ. ಹಂಗಾದ್ರೆ ಮೂಲ ವರ್ಸಸ್ ವಲಸಿಗ ಅಂತ ಬಿಜೆಪಿ ಇಲ್ವೇ ಇಲ್ವಾ? ಭಿನ್ನಾಭಿಪ್ರಾಯ ಇಲ್ವೇ ಇಲ್ವಾ? ಅಲ್ಲ, ಡೆಮೋಕ್ರಸಿಯಲ್ಲಿ ಅದಿರಲ್ಲ. ಯಾಕಂದ್ರೆ ನಾನು ಹೇಳಿದೆ, ಬಾಬು ಅವರು ಯಡಿಯೂರಪ್ಪನವರನ್ನ ಕಾಂಗ್ರೆಸ್ಗೆ ಏನಾದ್ರು ಬಂದ್ಬಿಡ್ತಾರ ಅನ್ನೋ ತರ ಎಲ್ಲ ಪಾಪ ಅವರು ಅನ್ಕೋತಾ ಇದಾರೆ. ಅದೇನ್ ಲಾಭ ಕೊಡಲ್ಲ. ಯಡಿಯೂರಪ್ಪನವ್ರದ್ದು ಏನಿಲ್ಲ ಇದ್ರು ಯಡಿಯೂರಪ್ಪನವ್ರು ಬಿಜೆಪಿ, ಅದರಿಂದ ಏನ್ ಲಾಭ ಸಿಗಲ್ಲ. SM ಕೃಷ್ಣರವರು ಕೂಡ ಅತ್ಯಂತ ದೊಡ್ಡ ನಾಯಕರು. ಅವ್ರಿಗೂ ಮನಸ್ಸಿಗೆ ಬೇಸರ ಆಗಿ ಸಂಧ್ಯಾ ಕಾಲದಲ್ಲಿ ಬಿಜೆಪಿಗೆ ಬಂದ್ರು. ಇಂಥ ಘಟನೆಗಳು ಮರುಕಳಿಸಬಾರ್ದು ಎಲ್ಲೂ. ಅದನ್ನ ನಾನು ರಾಜಕೀಯ ಕಾರಣಗೊಳಿಸಕ್ ಹೋಗಲ್ಲ. ಆಮೇಲೆ ಎರಡನೇದು ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳ್ತಾ ಇದ್ರು. ಬಿಜೆಪಿ ಏನ್ ಹೇಳುತ್ತೋ ಅದು ಮಾಡುತ್ತೆ. ನಮಗೆ ಅವಕಾಶ ಸಿಕ್ಕಾಗ ಎಷ್ಟು ಸಾಧ್ಯನೋ ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಕೇಂದ್ರದ ಮಂತ್ರಿಮಂಡಲ ರಚನೆಯಲ್ಲೂ ಮಾಡಿದ್ದೀವಿ, ರಾಜ್ಯದಲ್ಲೂ ಮಾಡಿದ್ದೀವಿ. ಮತ್ತೆ ಎರಡನೆಯ ಜನರೇಷನ್ಗೆ ಕೊಡಬೇಕು ಅನ್ನೋದ್ರಲ್ಲಿ ಯಾರಿಗ್ ಗೊತ್ತು? ಈಗ ಡೈಮಂಡ್ಸ್ ಎಲ್ಲೆಲ್ಲಿರುತ್ತೋ ಆಳಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಹೆಕ್ಕಿ ತೆಗೆಯುವ ಒಬ್ಬ ಶಿಲ್ಪಿ ಬೇಕು. ಸಿಕ್ಕ ಒಂದು ಶಿಲೆಯನ್ನ, ಹೌದು ಯಡಿಯೂರಪ್ಪನವ್ರು ನೊಂದಿದ್ದಾರೆ, ಬೆಂದಿದ್ದಾರೆ. ಆ ಕಾಲನೇ ಹಂಗಿತ್ತು. ಈಶ್ವರಪ್ಪನವರು, ಶೆಟ್ಟರ್ ಅವರು, ಶಿವಪ್ಪನವರು ಒಂದು ಬಿಜೆಪಿಯ ಇತಿಹಾಸ ತಗೊಂಡಾಗ ಎಷ್ಟೋ ಜನ ಮಹನೀಯರಿಗೆ ಪಾಪ ಅವಕಾಶನೇ ಸಿಕ್ಕಿಲ್ಲ. ಈಗ ಮೊನ್ನೆನೆ ತಗೊಳ್ಳಿ, ಆಯ್ತು ಯಾವ್ದೋ ಒಂದು ಸಂದರ್ಭದಲ್ಲಿ ತಾವೇನ್ ಹೇಳಿದ್ರಿ, ನಮ್ಮ ಸನ್ಮಿತ್ರರು, ನಮ್ಮ ಪಕ್ಷವನ್ನ ನಂಬಿ ಬಂದಂತ ವಲಸಿಗರಲ್ಲ, ಅವರು ನಮ್ಮ ಪಕ್ಷದ ನಮ್ಮ ಸಹೋದರರು ಬಂದಿದ್ದಾರೆ. ಈಗ ಅವರಿಗೊಂದು ನ್ಯಾಯ ಕೊಡಬೇಕು ಅಂತೇಳಿ ಪಾರ್ಟಿ ನಿರ್ಧಾರ ಮಾಡ್ತು. ಸಹಜವಾಗಿ ಬಿಜೆಪಿಯನ್ನ ಹೇಳಿದ್ರಲ್ಲ 2, 4, 6 ಅಂತ ಹೇಳಿ ಸಂಖ್ಯೆ ಎಣಿಸ್ಕೊಂಡು ಬಂದಂತ ಅನೇಕ ಮಂದಿ ಯುವಕರು ನಮ್ಮ ಪಾರ್ಟಿಯಲ್ಲಿ ಅವಕಾಶನೇ ಇಲ್ಲದೆ ಇದ್ದಾರೆ. ಮತ್ತೆ ಆಮೇಲೆ ಸಂತೋಷವಾಗಿ ಪಾರ್ಟಿ ಅಂತವ್ರಿಗೆ ಅತ್ಯಂತ ಸಂತೋಷವಾಗಿ ಅಧಿಕಾರ ಕೊಟ್ಟಾಗ ಬೇರೊಬ್ರು ಅದೇ ರೀತಿ ತ್ಯಾಗವನ್ನ ಮಾಡ್ತಾರೆ, ಮಾಡ್ಬೇಕು. ಹೊಸ ಗಿಡ ಬರ್ಬೇಕಲ್ಲ, ನಾವು ನೆಟ್ಟ ಮರ ನಮಗ್ ನೆರಳು ಕೊಡೋದು. ರಾಜಕಾರಣದಲ್ಲಿ ಅವಕಾಶ ಕೊಟ್ಟಾಗಲೇ ಅವರಲ್ಲಿ ಆ ನಾಯಕತ್ವದ ಗುಣ ಇದೆ ಅಂತ ಗೊತ್ತಾಗ್ತಕ್ಕಂಥದ್ದು. ಹೊಸ ಪ್ರತಿಭೆಗಳಿಗೆ ಹೊಸಬರಿಗೆ ಅವಕಾಶ ಕೊಡೋದು ಸಾಮಾಜಿಕ ನ್ಯಾಯ ಕೊಡುವ ಒಂದು ಪ್ರಕ್ರಿಯೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಸೆಂಟ್ರಲ್ ಕ್ಯಾಬಿನೆಟ್ ರಿಶಫಲ್ ಆದ ಬಗ್ಗೆ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ. ಮುಂಚೆ ಎಲ್ಲ ರಾಜಕಾರಣ ಅಂದ್ರೆ ಒಂದು ಅನುಭವ ಬೇಕು, ಹಿರಿಯರ್ ಇರಬೇಕು, ಏಜ್ ಫ್ಯಾಕ್ಟರ್ ಎಲ್ಲ ಮ್ಯಾಟರ್ ಆಗ್ತಿತ್ತು. ಈಗ ಮ್ಯಾಟರ್ ಆಗಲ್ಲ. ಇನ್ಫ್ಯಾಕ್ಟ್ ಮೊನ್ನೆಯ ರಿಶಫಲ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಹಿರಿಯರಿಗೆ ಜಾಸ್ತಿ ಜನರಿಗೆ ಕೋಕ್ ಕೊಡೋ ಚಾನ್ಸಸ್ ಬಗ್ಗೆ ನಿಮ್ಮ ಒಪಿನಿಯನ್? ಇಲ್ಲ, ಸ್ವಾಭಾವಿಕವಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಡೆವಲಪ್ಮೆಂಟು, ಈ ಬ್ಲೂ ಪ್ರಿಂಟು ಭಾಳ ಹಿಂದೆನೇ ರೆಡಿಯಾಗಿದೆ ಬಿಜೆಪಿನಲ್ಲಿ. ಅದನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ 2 ತಿಂಗಳು ಮುಂಚೆಲೇ ಹೇಳಿದ್ರು, ನನಗೆ ಮಾಹಿತಿ ಇದೆ ಯಡಿಯೂರಪ್ಪನವ್ರನ್ನ ತೆಗಿತಾರೆ ಅಂತ ಹೇಳಿ. ಮತ್ತು ನಮ್ಮ ಪಕ್ಷದ ಆಂತರಿಕ ಸಭೆಗಳಲ್ಲೂ ಸಹ DK ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಮೊನ್ನೆಯವರು 16ನೇ ತಾರೀಕು ಡೆಲ್ಲಿಗೆ ಹೋದ್ರು ಯಡಿಯೂರಪ್ಪನವರು. ಅವ್ರು ಹೇಳಿದ್ದು ನಾನೇನೋ ಡೆಲ್ಲಿಗೆ ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತೇಳಿ. ನಾಟ್ ಅಕಾರ್ಡಿಂಗ್ ಟು ದ DK ಶಿವಕುಮಾರ್ ಸಮನ್ಸ್ ಮಾಡಿ ಇಲ್ಲಿಂದ ಕರ್ಸ್ಕೊಂಡಿದ್ದೆ ಯಡಿಯೂರಪ್ಪನವ್ರನ್ನ. ಅಂದರೆ ನೀವು ಯಾವತ್ತು ರಾಜೀನಾಮೆ ಕೊಡ್ತೆ ಅಂತ ಕೇಳೋದಕ್ಕೆ. ಅಂದರೆ ಯಡಿಯೂರಪ್ಪನವ್ರನ್ನ 5.5 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಭಾರತೀಯ ಜನತಾ ಪಕ್ಷ ಗೌರವವಾಗಿ ಬೀಳ್ಕೊಟ್ಟಿಲ್ಲ, ನಗ್ತಾ ಕಳಿಸಿಲ್ಲ ಅಂತಕ್ಕಂಥದ್ದು ಸತ್ಯ. ಬಿಜೆಪಿ ಏನು ಡಿಪೆಂಡ್ ಮಾಡ್ಕೋತಾರೋ, ಕಾಂಗ್ರೆಸ್ ಏನು ಟೀಕೆ ಮಾಡುತ್ತೋ ಪ್ರಶ್ನೆ ಬೇರೆ. ಜನ ಗಮನಿಸ್ತಾ ಇದ್ದಾರೆ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತೇಳಿ. ನಾನು ಸಂಧ್ಯಾ ಕಾಲದಲ್ಲಿ ಯಡಿಯೂರಪ್ಪನವ್ರು ಕಾಂಗ್ರೆಸ್ಗೆ ಬರಲಿ ಅಂತ ಅಲ್ಲ, ಅಂತ ಒಂದು ಪರಿಸ್ಥಿತಿ ಅವ್ರಿಗೆ ಇವತ್ತು ಕಣ್ಣಲ್ಲಿ ಯಾಕೆ ನೀರು ಹಾಕಿದ್ರು? ಕಾಂಗ್ರೆಸ್ನವ್ರು ಕಣ್ಣಲ್ಲಿ ನೀರು ಹಾಕಿ ಅಂತ ಹೇಳಿದ್ವಾ?
ಪ್ರಶ್ನೆ ಇರ್ತಕ್ಕಂಥದ್ದು ಬಿಜೆಪಿ ನಡೆಸ್ಕೊಂಡಂತ ರೀತಿಯಿಂದ ಮನಸ್ಸಿಗೆ ನೋವಾಗಿ ಅವರ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಂತ ಸಂದರ್ಭದಲ್ಲಿ ಅಲ್ಲ, ನಾನು ಪರೀಕ್ಷೆಗಳನ್ನ ನೆನಪು ಮಾಡಿಕೊಂಡು ಇಲ್ಲಿ ಕಷ್ಟ ಕಾಲದಲ್ಲಿ ಈ ರಾಜ್ಯದಲ್ಲಿ ಬಹಳಷ್ಟು ಜನ ಅಗ್ನಿ ಪರೀಕ್ಷೆಯಲ್ಲಿ ಕಣ್ಣೀರನ್ನು ಒರೆಸ್ಕೊತಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದು ಕಾಮೆಂಟ್ ಬಂದಿದೆ, ಬೇರೆ ಬೇರೆ ಸಂದರ್ಭಗಳು ಬೇರೆ ಬೇರೆಲ್ಲ ಬಂದಿದೆ. ಬಟ್ ಇವತ್ತು ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಯಡಿಯೂರಪ್ಪನವ್ರಿಗೆ ಏನು ಕಣ್ಣೀರು ಬಂತು, ಅದು ಕಾಂಗ್ರೆಸ್ ಪಕ್ಷದಿಂದ ಬಂತ, ಬಿಜೆಪಿಯಿಂದ ಬಂತ, ಬಿಜೆಪಿನಲ್ಲಿ ಯಾರ್ಯಾರು ಅವ್ರನ್ನ 2 ವರ್ಷದಿಂದ ಯಾವ ರೀತಿ ನಡೆಸ್ಕೊಂಡು ಹಂಗಂತೇಳಿ ನಾವು ಯಡಿಯೂರಪ್ಪನ ಸರ್ಕಾರವನ್ನು ಎಂಡಾಸ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರದ ವೈಫಲ್ಯವನ್ನ ಬಹಳ ಸ್ಪಷ್ಟವಾಗಿ ವಿರೋಧ ಮಾಡ್ಕೊಂಡ್ ಬಂದಿದೆ, ಇವತ್ತು ಮಾಡುತ್ತೆ. ಪ್ರಶ್ನೆ ಇರ್ತಕ್ಕಂಥದ್ದು ಒಬ್ಬ ಮಾಸ್ ಲೀಡರ್ ಆಗಿ ಯಡಿಯೂರಪ್ಪನವ್ರಿಗೆ ಕೊನೆ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೌರವ ಕೊಡಲಿಲ್ಲ ಅನ್ನೋದಷ್ಟೇ ನಮ್ಮ ಭಾವನೆ ಇರ್ತಕ್ಕಂಥದ್ದು. ಪ್ರಶ್ನೆ ಇರ್ತಕ್ಕಂಥದ್ದು ಮಂತ್ರಿಗಳ ಬಗ್ಗೆ ತಾವು ಹೇಳ್ತೇವೆ ವಲಸಿಗರು ಅಂತೇಳಿ. ನನ್ನ ಮಾತಲ್ಲಿ ವಲಸಿಗರ ಪ್ರಶ್ನೆ ನಾವೆಲ್ಲ ಎತ್ತಿದ್ದು, ರೇಣುಕಾಚಾರ್ಯರವರೇ ಬಹಿರಂಗವಾಗಿ ಹೇಳಿದ್ರು ವಲಸಿಗರು ಮೂಲ ಬಿಜೆಪಿ ಅಂತ ಹೇಳಿ. ಇದನ್ನು ಸಹ ಅವ್ರು ಇರ್ಲಿ ಪಾಪ, ಅವರು ಮೇಡಮ್ ಅವ್ರು ಹೇಳ್ಕೊಳಕ್ ಆಗಲ್ಲ, ಯಾಕೆಂದ್ರೆ ಅವ್ರ ಪಾರ್ಟಿಯವ್ರು ಹೇಳಿದಾಗ ಅವ್ರು ಹೆಂಗ ಅದನ್ನ ಸಮರ್ಥನೆ ಮಾಡ್ಕೊತಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ವಲಸಿಗರು ಅಂತ ಏನು ಇವತ್ತು ಅಲ್ಲಿ ಹೋಗಿದ್ದಾರೆ, ಮತ್ತೆ ಅವ್ರು ಸಪರೇಟ್ ಐಡೆಂಟಿಟಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಮೊನ್ನೆನೂ ಸಹ ರಾಜೀನಾಮೆ ಪತ್ರಗಳು ಇಟ್ಕೊಂಡು ಮೀಡಿಯಾದಲ್ಲಿ ತೋರಿಸ್ಕೊಂಡು ಒಳಗಡೆ ಹೋಗಿ ನಾವು ಟ್ರಾನ್ಸ್ಫರ್ ಕೇಳಕ್ ಹೋಗಿದ್ದು ಅಂತಾರೆ. ಪ್ರಶ್ನೆ ಅದಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲವೂ ಸಹ ಸರಿಯಾಗಿಲ್ಲ. ಯಾರು ಕಾಂಗ್ರೆಸ್ ನಾವು ನಮ್ಮ ಪಕ್ಷ ಯಾವುದೇ ನ್ಯಾಷನಲ್ ಪಾರ್ಟಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಅವತ್ತಿನ ಸಂದರ್ಭಕ್ಕೆ ನಮ್ಮ ಪಕ್ಷದ ಮುಖಂಡಗಳು, ನಮ್ಮ PCC ಪ್ರೆಸಿಡೆಂಟ್ ಇರ್ಬೋದು, CLP ನಾಯಕರು ಇರ್ಬೋದು, ಹೈಕಮಾಂಡ್ ಇರ್ಬೋದು, ತೀರ್ಮಾನ ತಗೋತಾರೆ. ಸರ್, ಈಗ ಕ್ವಿಕ್ ಆಗಿ ಇವಾಗ ರಾಜೀನಾಮೆ ಅಂತ ರಾಜೀನಾಮೆ ಮುಗಿದೋಯ್ತು. ಈಗ ವಾಟ್ ನೆಕ್ಸ್ಟ್? ಇದೆಲ್ಲ ಮುಗಿಯೋದಕ್ಕೆ ಒಂದು ಹಂತಕ್ಕೆ ಬರೋದಕ್ಕೆ ಒಂದು ಎಷ್ಟು ದಿನಗಳು ಬೇಕಾಗ್ಬೋದು ಅಂದಾಜು? ಬಹುಶಃ ಹೊಸ ನಾಯಕರ ಆಯ್ಕೆ ಮಾಡಲಿಕ್ಕೆ, ಹೊಸ ಮುಖ್ಯಮಂತ್ರಿನ ನೇಮಕ ಮಾಡಲಿಕ್ಕೆ 2-3 ದಿವಸ ಬೇಕಾಗ್ಬೋದು. ಯಾಕೆಂದರೆ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಕೇಂದ್ರದಿಂದ ಅಬ್ಸರ್ವರ್ಸ್ ಬರಬೇಕಾಗ್ತದೆ, ಅಭಿಪ್ರಾಯಗಳು ಸಂಗ್ರಹ ಮಾಡಬೇಕು, ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಆಗಿ ಸೆಲೆಕ್ಟ್ ಮಾಡಿ ಎಲ್ಲ ಒಂದು ಕನಿಷ್ಠ ಅಂದರೆ 2-3 ದಿವಸ ಬೇಕಾಗ್ತದೆ ಇದು. ಯಾಕೆಂದ್ರೆ ಗಡಿಬಿಡಿ ಮಾಡೋ ಅಂಥದ್ದು ಏನು ಇದಿಲ್ಲ. ಯಾಕೆಂದರೆ ಈಗ ಹೋಗ್ಲಿಲ್ಲ ಅಂದರೆ ಇನ್ಯಾರೋ ಕಾಂಗ್ರೆಸ್ನವ್ರು ಬಂದಲ್ಲಿ ಕ್ಲೈಮ್ ಮಾಡ್ತಾರೆ ಅನ್ನೋ ಅರ್ಜೆಂಟ್ ಇಲ್ಲ. ತದನಂತರ ಒಂದು ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಬೇಕು ಅಂದರೆ ಕನಿಷ್ಠ 2 ವಾರ 3 ವಾರ ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಗೊಂದಲಗಳು, ಈ ನೀವೇನೇನಿಗೆ ಮೂಲ ಬಿಜೆಪಿನವರು, ಹಳಬರು, ಹೊಸಬ್ರು, ವಲಸಿಗರು ಎಲ್ಲರನ್ನೂ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಸಚಿವ ಸಂಪುಟ ರಚನೆ ಮಾಡಬೇಕು ಅಂದಾಗ ಸಾಕಷ್ಟು ಟೈಮ್ ಬೇಕಾಗ್ತದೆ. ಸೊ ಹಾಗಾಗಿ ಬಹುಶಃ ಆಗಸ್ಟ್ 15 ಹೊತ್ತಿಗೆ ಎಲ್ಲ ಒಂದು ಸೆಟ್ಲ್ ಆಗ್ಬೋದು ಪೊಲಿಟಿಕಲಿ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಬಿಜೆಪಿ ಆಮೇಲೆ ತಾವಾಗಲೇ ವಲಸಿಗರ ಬಗ್ಗೆ ಒಂದು ಹೇಳ್ತಾ ಇದ್ರಿ. ಬಹುಶಃ ವಲಸಿಗರಲ್ಲಿ ಯಾರಿದ್ದಾರೆ ಬಿಜೆಪಿ ಇವತ್ತು 12-13 ಜನ ಮಂತ್ರಿಗಳಾಗಿದ್ರು. ಕನಿಷ್ಠ 5-6 ಜನಕ್ಕೆ ರಾಜಕೀಯವಾಗಿ ಪೆಟ್ಟು ಬೀಳದಂತೂ ನಿಶ್ಚಿತ, ಅದ್ರಲ್ಲಿ ಏನು ಅನುಮಾನ ಇಲ್ಲ. 5-6 ಜನ ಅವರು ಮುಂದಿನ ತ್ಯಾಗಕ್ಕೆ ಸಿದ್ಧರಾಗಬೇಕಾಗ್ತದೆ. ಅಲ್ಲ, ಅವ್ರು ರೆಡಿ ಇದ್ದಾರೆ, ಕರ್ಕೊಳ್ತಾರೆ ಬಿಡಿ. ಥ್ಯಾಂಕ್ ಯು ಸೋ ಮಚ್ ತೇಜಸ್ವಿನಿ ಮೇಡಮ್ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಬಾಬು ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ಸರ್ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಸೊ ಇಲ್ಲೇನೇ ಚರ್ಚೆ ಮಾಡಿದ್ರು, ಬಹುಶಃ ಪಕ್ಷದ ವೇದಿಕೆಯಲ್ಲಿ ಶಾಸಕರುಗಳು ಏನೇ ಚರ್ಚೆ ಮಾಡಿದ್ರು ಕೂಡ ಹೈಕಮಾಂಡ್ ಅಂತಿಮ ಮುದ್ರೆ ಒದ್ದಬೇಕಾಗುತ್ತೆ. ಅದು ಯಾವ ಥರ ಒದ್ರೆ ಅಂದರೆ ಈಗ ಇವಾಗ ಮುದ್ರೆಯನ್ನ ಒತ್ತುತ್ತಾರಲ್ವಾ, ಆ ಹೆಸರು ಯಾವುದಾಗಿರುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ನೋಡೋಣ, ಎಲ್ಲದಕ್ಕೂ ಕಾಲವೇ ಉತ್ತರವನ್ನ ಕೊಡುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.